ನಮಸ್ಕಾರ ವಿದ್ಯಾರ್ಥಿಗಳೇ, ಇಂದಿನ ಪ್ರಯೋಗದಲ್ಲಿ ನಾವು ರೋಬೋಟ್ ಇನ್ಪುಟ್ ಮತ್ತು ಔಟ್ಪುಟ್ ಬಗ್ಗೆ ಕಲಿಯಲಿದ್ದೇವೆ. ವಿಶೇಷವಾಗಿ ಪಿಕ್ ಅಂಡ್ ಪ್ಲೇಸ್ ಕಾರ್ಯಕ್ಕಾಗಿ. ಇದಕ್ಕಾಗಿ ನಾವು ರೋಬೋಟ್ ER4iUA ಯನ್ನು ಬಳಸುತ್ತಿದ್ದೇವೆ. ಇದು ಹೇಗೆ ಕೆಲಸ ಮಾಡುತ್ತದೆ? ಐಒ ಸೂಚನೆಗಳು ಬಾಹ್ಯ ಸಾಧನಗಳ ಔಟ್ಪುಟ್ ಸ್ಥಿತಿಯನ್ನು ಬದಲಾಯಿಸಲು ಮತ್ತು ಇನ್ಪುಟ್ ಸಿಗ್ನಲ್ ಸ್ಥಿತಿಯನ್ನು ಓದಲು ಸಹಾಯ ಮಾಡುತ್ತವೆ. ಡಿಜಿಟಲ್ ಐಒ, ರೋಬೋಟ್ ಐಒ, ಅನಲಾಗ್ ಐಒ ಮತ್ತು ಗ್ರೂಪ್ ಐಒ ಎಂಬ ವಿವಿಧ ರೀತಿಯ ಸೂಚನೆಗಳಿವೆ. ಈ ಸಿಗ್ನಲ್ಗಳನ್ನು ಬಳಸಿ ನಾವು ಗ್ರಿಪ್ಪರ್, ವೈಸ್, ಚೆಕ್ ಮತ್ತು ಸ್ಲೈಡರ್ನಂತಹ ಸಾಧನಗಳನ್ನು ನಿಯಂತ್ರಿಸುತ್ತೇವೆ. ಇದರ ಗುಟ್ಟು ಡಿಜಿಟಲ್ ಮತ್ತು ರೋಬೋಟ್ ಸೂಚನೆಗಳಲ್ಲಿದೆ. ಬಳಕೆದಾರರು ಡಿಐ ಮತ್ತು ಡಿಒ ಸಿಗ್ನಲ್ಗಳನ್ನು ನಿಯಂತ್ರಿಸಬಹುದು. ಆನ್ ಎಂದರೆ 1 ಮತ್ತು ಆಫ್ ಎಂದರೆ 0 ಎಂದು ಇನ್ಪುಟ್ ಓದಲಾಗುತ್ತದೆ. ಆರ್ಒ ಸೂಚನೆಯನ್ನು ಬಳಸಿ ನಾವು ಔಟ್ಪುಟ್ ಅನ್ನು ಆನ್ ಅಥವಾ ಆಫ್ ಮಾಡಬಹುದು ಮತ್ತು ಪಲ್ಸ್ ಮೂಲಕ ನಿರ್ದಿಷ್ಟ ಸಮಯದವರೆಗೆ ಸ್ಥಿತಿಯನ್ನು ಬದಲಾಯಿಸಬಹುದು. ಪ್ರಾರಂಭಿಸುವ ಮೊದಲು ಟೀಚ್ ಪೆಂಡೆಂಟ್ ಮೆನುಗೆ ಹೋಗಿ ಐಒ ಆಯ್ಕೆ ಮಾಡಿ. ನಂತರ ಪಟ್ಟಿಯಲ್ಲಿ ಡಿಜಿಟಲ್ ಆಯ್ಕೆ ಮಾಡಿ ಎಂಟರ್ ಒತ್ತಿ. ಫಂಕ್ಷನ್ ಕೀಗಳನ್ನು ಬಳಸಿ ಆನ್ ಮತ್ತು ಆಫ್ ಒತ್ತಿ ಕಾರ್ಯಾಚರಣೆಯನ್ನು ಪರೀಕ್ಷಿಸಿ. ಬನ್ನಿ, ಪ್ರಾಕ್ಟಿಕಲ್ ಶುರು ಮಾಡೋಣ. ರೋಬೋಟ್ ಹೆಸರು ಫನೂಕ್ ರೋಬೋಟ್ ER4IA. ಒಂದು ನಿಮಿಷ ಗಮನಿಸಿ ವಿದ್ಯಾರ್ಥಿಗಳೇ, ಇದೊಂದು ಕೇವಲ ಆಟಿಕೆಯಲ್ಲ. ಫ್ಯಾನುಕ್ ER4i ಎನ್ನುವುದು ಒಂದು 6 ಆಕ್ಸಿಸ್ ಆರ್ಟಿಕ್ಯುಲೇಟೆಡ್ ರೋಬೋಟ್. ಅಂದರೆ ಮನುಷ್ಯನ ಕೈಯಂತೆ 6 ಬೇರೆ ಬೇರೆ ದಿಕ್ಕುಗಳಲ್ಲಿ ಇದು ತಿರುಗಬಲ್ಲದು ಮತ್ತು ಬಾಗಬಲ್ಲದು. ಕೈಗಾರಿಕೆಗಳಲ್ಲಿ ನಿಖರವಾದ ಮತ್ತು ಪುನರಾವರ್ತಿತ ಕೆಲಸಗಳಿಗೆ ಇದನ್ನು ಬಳಸುತ್ತಾರೆ. ಇದು ಇಂಡಸ್ಟ್ರಿಯಲ್ ಅಲ್ಲಿ ಯಾವ ತರಹ ಕೆಲಸ ಮಾಡುತ್ತದೆ ಅದು ತೋರಿಸಿಕೊಡ್ತೇನೆ. ಇಂಡಸ್ಟ್ರಿಯಲ್ ರೋಬೋಟ್ಗಳು ಅತ್ಯಂತ ವೇಗವಾಗಿ ಮತ್ತು ಶಕ್ತಿಯುತವಾಗಿ ಕೆಲಸ ಮಾಡುತ್ತವೆ. ಅವುಗಳಿಗೆ ಮನುಷ್ಯರಂತೆ ಸ್ಪರ್ಶಜ್ಞಾನವಿರುವುದಿಲ್ಲ. ಯಾರಾದರೂ ಅಡ್ಡ ಬಂದರೆ ಅವುಗಳಿಗೆ ತಿಳಿಯುವುದಿಲ್ಲ. ಹಾಗಾಗಿ ವರ್ಕ್ ಎನ್ವೆಲಪ್ ಒಳಗೆ ಮನುಷ್ಯರಿರುವಾಗ ರೋಬೋಟ್ ಅನ್ನು ಆಟೋ ಮೋಡ್ನಲ್ಲಿ ಆಪರೇಟ್ ಮಾಡುವುದು ಅತ್ಯಂತ ಅಪಾಯಕಾರಿ. ಸುರಕ್ಷತೆ ಯಾವಾಗಲೂ ಮೊದಲ ಆದ್ಯತೆಯಾಗಿರಬೇಕು. ಇದರ ಜಾಬ್ ಅನ್ನು ಅದರ ಮೇಲೆ ಇಡುತ್ತದೆ. ರೋಬೋಟ್ ಜಾಬ್ ಅನ್ನು ಹಿಡಿಯಲು ಅದರ ತುದಿಯಲ್ಲಿರುವ ಗ್ರಿದ್ದರ್ ಅಥವಾ ಎಂಡ್ ಎಫೆಕ್ಟರ್ ಸಹಾಯ ಮಾಡುತ್ತದೆ. ಇದು ಹೆಚ್ಚಾಗಿ ನ್ಯೂಮ್ಯಾಟಿಕ್ ಅಂದರೆ ಸಂಕುಚಿತ ಗಾಳಿಯ ಒತ್ತಡದಿಂದ ಕೆಲಸ ಮಾಡುತ್ತದೆ. ಗ್ರಿಪ್ಪರ್ ಆನ್ ಆಗುವಾಗ ನಿಮ್ಮ ಬೆರಳುಗಳು ಅದರ ಮಧ್ಯ ಬರದಂತೆ ಎಚ್ಚರವಹಿಸಿ. ಇಲ್ಲದಿದ್ದರೆ ಬೆರಳುಗಳು ಜಜ್ಜಿ ಹೋಗುವ ಅಥವಾ ತುಂಡಾಗುವ ಅಪಾಯವಿರುತ್ತದೆ. ಆಮೇಲೆ ಆಗುತ್ತೆ.